ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್. ನಾನು ನಿಮ್ಮ ವಿದ್ಯಾ. ಇದಾಗಿರುತ್ತೆ ಫ್ರೆಂಡ್ಸ್ ಭಾನುವಾರದ ವ್ಲಾಗು. ಇದು ಬಂದು ನನಗೆ ತುಂಬ ಖುಷಿ ಆಯಿತು ಇವತ್ತು. ಯಾಕೆ ಅಂದರೆ ನಾನು ತುಂಬ ದಿನದಿಂದ ಅಂಗಡಿಗೆ ಬಂದು ಅಂಗಡಿ ಕೆಲಸ ಎಲ್ಲ ಮುಗಿಸಿರಲಿಲ್ಲ. ಇವತ್ತು ನಂಗೆ ಆಲ್ಮೋಸ್ಟ್ 80% ಅಷ್ಟು ಕೆಲಸಗಳನ್ನ ನಾನು ಅಂಗಡೀಲಿ ಮುಗಿಸ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ತೆಗೆದೆ, ಬಟ್ ಅಂಗಡಿ ಕೆಲಸ ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನ ಮೇಲೆ ನಾನು ಎಲ್ಲ ಕೆಲಸಗಳನ್ನು ಮುಗಿಸಿದ್ದೀನಿ. ಸ್ವಲ್ಪ ಒಂದು 10 ಸೀರೆ ಜಿಗ್ಜಾಗ್ ಫಾಲ್ಸ್ ಎಲ್ಲ ಮಾಡೋದಿತ್ತು. ಒಂದು 5 ಸೀರೆ ನಾನು ಮಿಷಿನಲ್ಲೇ ಮಾಡಿಕೊಂಡೆ. ಮತ್ತು ಮಿಕ್ಕಿದ 5 ಕೈಯಲ್ಲಿ ಎಮ್ಮಿಂಗ್ ಮಾಡಿದ್ದೀನಿ. ಇದಿಷ್ಟು ಸೀರೆಗಳನ್ನ ನಾನು ಮನೆಗೆ ತೊಗೊಂಡೋಗ್ತೀನಿ. ಯಾಕೆಂದರೆ ಜಿಗ್ಜಾಗ್ ಮಿಷಿನು ಮನೇಲಿರೋದ್ರಿಂದ ಮನೆಗೆ ಕೊಟ್ಟು ಕಳಿಸಿದ್ದೀನಿ. ನಂತರ ಮನೆಗೆ ಹೋದ ನಂತರ ತುಂಬ ಲೇಟಾಗಿತ್ತು, ಸುಸ್ತಾಗ್ತಾಯಿತ್ತು ಅಂತೇಳಿ ಬೇಗ ಬಿಸಿ ಬಿಸಿ ಉಪ್ಸಾರು ಮುದ್ದೆ ಮಾಡಿದೆ. ಹೀರೆಕಾಯಿ ಹಾಕಿ ಉಪ್ಸಾರು ಮಾಡಿ. ತುಂಬ ದಿನಗಳಾಗಿತ್ತು ಫ್ರೆಂಡ್ಸ್ ಉಪ್ಸಾರು ಮಾಡಿ. ಯಾರಿಗೆಲ್ಲ ಈ ಉಪ್ಸಾರು ಇಷ್ಟ ಅಂತೇಳಿ ಕಮೆಂಟು ಕೂಡ ಮಾಡಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ವಾರದಲ್ಲಿ 2 ದಿವಸನಾದರೂ ನಾವು ಮಾಡೇ ಮಾಡ್ತೀವಿ ಉಪ್ಸಾರು. ಜೊತೆಗೆ ಉಪ್ಸಾರು ತಿಂದ್ವಿ, ತುಂಬ ಚೆನ್ನಾಗಿತ್ತು. ಉಪ್ಸಾರು ತಿಂದಮೇಲೆ ನಾನು ಬಿಗ್ ಬಾಸ್ ನೋಡ್ತಾ ಹೂವು ತೊಗೊಂಡಿದ್ದೆ ಸಾಯಂಕಾಲ, ಮೊಳ್ಳೆ ಮೊಗ್ಗು. ಬಟ್ ನಾನು ಕಟ್ಟೋ ಅಷ್ಟರಲ್ಲಿ ತುಂಬ ಅರಳೋಗಿತ್ತು. ಕಟ್ಟೋದಕ್ಕೆ ತುಂಬ ಕಷ್ಟ ಆಯಿತು. ತೊಟ್ಟೆಲ್ಲ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಲೇಟಾಯಿತು ಕಟ್ಟೋದಕ್ಕೆ. ನಾನು ಹೂವು ಕಟ್ಟೋದು ಸ್ವಲ್ಪ ನಿಧಾನನೇ, ಹಂಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕಟ್ಕೊಂಡೆ. ಒಂದು 2 ಮೊಳ ಅಷ್ಟು 3 ಮೊಳ ಅಷ್ಟು ಹೂವನ್ನು ಕಟ್ಕೊಂಡು ಮಿಕ್ಕಿದ್ದನ್ನು ನಾನು ಹಾಗೆ ಎತ್ತಿಟ್ಟೆ. ಇದಾಗಿತ್ತು ಭಾನುವಾರದ ವ್ಲಾಗು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.